ಏನ್ಲ ಅಂದ್ರೆ ಸಿಕ್ಕ ಎಲ್ಲಣ್ಣ ಅವನ ಎತ್ತ ಕಾರಣ ಪರಾರಿ ಕಾರಣ ಮಾತ ಏನ್ರಲ್ಲ ಅವ್ನು ನೋಡ ಕಾರಣ ಅಲ್ಲ ಹಾಕಂಡ್ರು ಬಡ್ಡಿ ಮಕ್ಳ ಹೊತ್ತ ನೀಡ ಈಗ ಗೊತ್ತಿರೋರು ಈಗ 4 ಜನ ಬಂದಿದ್ದೀರಲ್ಲ ಇನ್ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀರಿ 4 ಜನ ಬಂದ್ರೆ ಹೆಂಗ್ರಲ್ಲ ಬೇಟೆ ಆಡೋದು ಆಳ್ ಬಂದಿದ್ರೆ ಸಿಕ್ತಿತ್ತು ಈಗ 4 ಆಳ್ ಬಂದಿರೋದ್ರಿಂದ ಇಷ್ಟು ಸಿಗ್ತದೆ ಅಂದ್ಬಿಟ್ಟು ನನ್ನೇ ತಗೊಂಡ್ಬಿಡುದ ಬಾ ಸಿಗ್ತದೆ ಅಂತ ನನ್ನೇ ಕಾರಣ ಅಲ್ಲ ಕಾರಣ ಸರಿ ಕಲ್ಲ ಈಗ ಬೇಟೆ ಎತ್ತಗೋಗಮ್ಮ ದೊಡ್ಡ ಕಾಳ್ಗೊಂಬಾಣ ಪರವಾಗಿಲ್ಲ ಕಲ್ಲ ಬಂದಿರೋದು 4 ಜನ ಅಲ್ಲಿ ಬೇರೆ ಹುಲಿ ಕರಡಿ ಕಟ್ಟ ಬೇರೆ ಹೆಂಗ್ಲ ಬೇಟೆ ಆಡುದು ಹಂಗಾದ್ರೆ ನಮ್ಮೂರು ಮಾವನ್ ಕೇಳ್ಕೊಂಡಿ ಆದ್ಮೇಲೆ ಮಕ್ಕಳ ಹಂಗಾರೆ ಅಮ್ಮ ಯಾವ ಮೇಲೆ ಬರುದು ಅಮ್ಮ ನಿಮ್ ಮೇಲೆ ಬರ್ತಾಳೆ ಕಾರಣ ಮಾಡ್ತಾನ ಅಕ್ಕೆ ನಿಮ್ಮ ಮೇಲೆ ಬರ್ತ ಕಾರಣ ಅಮ್ಮ ಬರುದು ಹೆಂಗ್ಲ ಯಾರ ಮೇಲೆ ಬಂದಳು ಹೆಂಗ್ ಬಂದಳು ಕರ್ಗ ತರ್ಲಿಲ್ಲ ಗುಡಿಗೆ ನುಗ್ಲಿಲ್ಲ ಅಮ್ಮ ಬಾ ಬಾ ಅಂದ್ರೆ ಹೆಂಗ್ಲ ಬಂದಳು ಅಣೋ ಅಣೋ ನಿಮ್ಮ ಹೋಗ್ತಲ್ಲಿ ನಿಮ್ಮ ಅಪ್ಪನ ಮೇಲೆ ಬರ್ತಿದ್ದಂತೆ ಹೌದೇ ನಿಮ್ ಮೇಲೆ ಬರ್ತದ ಕಾರಣ ಹಂಗಾದ್ರೆ ಗಂಕಡಿ ಹಚ್ಚಿ ಹಣ್ಣ ಹೊಡೆದು ಕಾಯ ಮುರಿದು ಧೂಪ ಹಾಕಲ್ಲ ಅಮ್ಮ ಬಂದ್ರು ಬರ್ಬೋದು
ಕಾಲಿಂದ ಹಿಡಿದು ಇಲ್ಲಿ ಗಂಡು ಬಂದಿದ್ದು ಕಲ ಹಂಗಾರೆ ಬರ್ಲಿ ಕೂಡ ಅಮ್ಮ ಎಲ್ಲ ನೀವು ಸರಿಯಾಗಿ ಆಡಿದ್ರಲ್ಲ ಬರೋದು ಅಮ್ಮ ಗ್ಯಾರಂಟಿ ಬಂದೇ ಬರ್ತಾಳೆ. ಆಡಿಲ್ಲ ಆಡಿಲ್ಲ ಖಂಡಿತ ಖಂಡಿತ. ಕೊಡ್ತೀನಿ ಅಂದ್ರಲ್ಲ ಕೊಟ್ರ ಏನವ ಒಮ್ಮನ್ ತಗಲ ಕೊಳಗು ತಂಬಿಟ ತಾಯಿ ಮಳೆ ಬೆಳೆ ಇಲ್ಲ ಮುಂದೆ ಬೆಳೆಗೆ ಖಂಡಿತ ಕೊಡ್ಬೇಕಲ್ಲ ನಮ್ಮವ್ವ. ಏನೋ ನಮ್ಮ ಮಕ್ಕಳು ಅಂತ ಸಹಿಸ್ಕೊತಾನೆ. ನನ್ನೊಂದು ಯಾಕಲ್ಲ ಈ ಕಳ್ಸಿದ್ರೆ ತಾಯಿ ಬೇಟೆಗೆ ಎತ್ತ ಹೋಗಬೇಕು ಅಂತ ಕೇಳ್ಕೊಂಡ್ ಕರ್ತಕ್ಕ ನಾವು ಹಿಂದೆ 12 ಆಳು ಹೋಯ್ತಿದ್ದೋ. ಈಗ 4 ಆಳು ಬಂದಿವಿ. ಅದಕ್ಕೆ ಯಾವ ಕಡೆ ಹೋದ್ರೆ ಬೇಟೆ ಸಿಕ್ಕೋದು ಅಂತ ಕೇಳ್ಕೊಂಡ್ ಕರ್ತಕ್ಕ. ಗಿಡ ಏನೋ ಕಾಡ್ ಕಡೆ ಹೋಗಲ್ಲ, ಅಲ್ಲಿ ಹುಲಿ ಬರಿ ಕರಡಿ ಕತ್ತೆ ಕಿರ್ಬ ಎಲ್ಲ ಸಿಕ್ಕಲ್ಲ ಹೋಗಲ್ಲ. ಈಗ ನನಗೆ ಬಿಟ್ಬಿಡಿ, ನಾನು ಹೋಗ್ಬೇಕು. ನಾನಿರೋದಿಲ್ಲ. ಯಾಕಲ್ಲ ಎಲ್ಲ ಹಾಕಿದ್ರೆ ಯಾಕಲ್ಲ ನಮ್ ನಿಂತಿದ್ದೀರಲ್ಲ. ಅಮ್ಮ ಬೈಂದ ಮೈ ಮೇಲೆ ನನ್ ಮೇಲೆ ಏನಂದ್ರಲ್ಲ ದೊಡ್ಡ ಗಿಡ ಇರ್ತಾರೆ ಹೋಗು ಬ್ಯಾಟೆ ಸಿಗ್ತದೆ. ಹೌದೇ ಅಂದ್ರೆ ಹೋಗು ಬರ್ಲಾ ಹೋಗು ನಡೀಲ್ಲ.
ಅಮ್ಮನ್ ಮಾತು ಕೇಳ್ಕೊಂಡು ಹೊರಟೋಗ್ಬಿಟ್ರೆ ಅಲ್ಲಿ ನರಿ ಹುಲಿ ಕರಡಿ ಕತ್ತೆಕಿರ್ಬಿಟ್ಟು ಕಾಟಕಲ್ಲ. ಅಮ್ಮ ನಂಗೆಲ್ಲ ಇಲ್ಲೇ ಹೌದ ಹಂಗಾದ್ರೆ ಹೋಗುವ. ಈಗ ಯಾವ ಕಡೆ ಈ ಕಡೆ ಬರಲ್ಲ. ಅಲ್ಲೊಂದು ಒಳ್ಳೆ ನರಿ ಬರ್ತಾನೆ, ಅಲ್ಲಿ ಬರ್ತಾನೆ. ನೀವು ಆ ಕಡೆ ಇರ್ರಿ, ನಾವು ಈ ಕಡೆ ಇರ್ತೀವಿ. ಹರ್ರಿ ನಡಿರಿ ನಡಿರಿ ನಡಿಲ್ಲ. ಮುಂದಕ್ಕೆ ಹೋಗೋಣವೆಂದರೆ ಮಾರ್ಗವೇ ತೋಸಲ್ಲ. ಏನು ಮಾಡಲಿ ಪರಮಾತ್ಮ? ಇಲ್ಲಿ ಯಾರೋ ಇರುವಂತೆ ಭಾವಿಸುತ್ತಿರುವುದು. ಅವರನ್ನಾದರೂ ವಿಚಾರಿಸಿ ಅನಂತರ ಮುಂದಕ್ಕೆ ಹೋಗುವುದು. ನೀವ್ಯಾರು ಬಂದಿ ನೀವು? ಅಯ್ಯ, ನಾನು ಸ್ವಲ್ಪ ದುರ್ಭಾಗ್ಯನಾದ ರಾಸೆಯಪ್ಪ. ಅಯ್ಯೋ ನಿಮ್ಗೆ ಯಾಕೆ ಬುದ್ಧಿಯಿಂದ ಕಷ್ಟ ಬಂತು? ಅಯ್ಯ, ನನಗೆ ಗ್ರಹಗತಿಗಳು ಅನುಕೂಲವಿಲ್ಲದೆ ಈ ಕಾಡಿನಲ್ಲಿ ಸಂಕಟ ಪಡುತ್ತಿರುವುದಪ್ಪ, ಸಂಕಟ ಪಡುತ್ತಿರುವುದು. ನೀವು ಯಾರು? ನಾವು ವನಪಾಲಕರು. ಏನು? ಈ ಕಾಡಿನಲ್ಲಿ ಬೇಟೆಯಾಡುವಂತ ವನಪಾಲಕರೇನು? ಹಾಗಾದರೆ ನಿಮ್ಮ ಪಟ್ಟಣ ಯಾವುದು? ನಮ್ದು ರಾಮಲಿಂಗಪಟ್ಟಣ. ಏನು ರಾಮಲಿಂಗ ಪಟ್ಟಣ? ಹೌದು. ಹಾಗಾದ್ರೆ ನಿಮ್ಮ ಪಟ್ಟಣಕ್ಕೆ ದೊರೆ ಯಾರು? ಅಯ್ಯ, ನನಗೆ ನಿಮ್ಮ ಪಟ್ಟಣಕ್ಕೆ ಹೋಗುವ ಮಾರ್ಗವನ್ನಾದರೂ ತೋರುವಿರಾ? ತೋರುವೆವು. ಬನ್ನಿ ಬುದ್ಧಿ, ಅಲ್ಲಿ ನೋಡಿ, ನನ್ನ ಕೈ ಕೊಂಡೆ ಹೋದಂಗೆ ನಿಮ್ ಕಣ್ಣು ಹೋಗ್ಲಿ ಕಾಣ್ತಾ ಅದಲ್ಲ ಬುದ್ಧಿ. ಬೆಳಕು ಮಿಡ್ಕ 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 ಅಂತದಲ್ಲ, ಅದೇ ನಮ್ಮ ರಾಜರ ಅರಮನೆ. ನೀವು ಹಿಂಗೆ ಹೋಗ್ತಾ ಇರಿ, ಸಿಗ್ತದೆ. ಅಯ್ಯ, ಬೇಟೆಗಾರರಿ, ನನಗೆ ಮಾರ್ಗವನ್ನು ತೋರಿದ್ದೀರಿ. ನಿಮ್ಮ ಬೇಟೆಯೂ ಇನ್ನು ಸುಗಮವಾಗಿ ಸಾಗಲಿ. ನೀವಿನ್ನು ಹೊರಡಬರಾಗಿ. ಆಯ್ತು ಆಯ್ತು ಆಯ್ತು, ನಡೀರಿ ನಡೀರಿ.
ಪರಮಾತ್ಮ ರಾಜನೆಂಬ ಸಿಂಹಾಸನದ ಮೇಲೆ ಕುಳಿತು ನಿಮ್ಮ ಮಹಿಮೆಯನ್ನು ಹರಿಯದೆ ನಿಮ್ಮನ್ನು ಸೇರಿದರು ಪರಮಾತ್ಮ. ಅದಕ್ಕಾಗಿ ನನಗೆ ಇಂತಹ ಪ್ರವಾಸ ಬಂದಿದೆ ಪರಮಾತ್ಮ. ಪರಮಾತ್ಮ ವೀರ ಪರಾಕ್ರಮಿಗಳಾದ ಪರಮಾತ್ಮ ದ್ರೌಪದಿ ವಸ್ತ್ರಾಭರಣವನ್ನು ಸೆಳೆಯುವ ಸಮಯದಲ್ಲಿ ವೀರ ಪರಾಕ್ರಮಿಗಳಾದ ಅವಳ ಎದುರಿನಲ್ಲಿ ಪಾಂಡವರು ಇದ್ದ ಅವಳನ್ನು ಏನು ಮಾಡಿದರು? ಅದು ಅವರ ಪೂರ್ವಾರ್ಧದ ಕರ್ಮದ ಫಲವನ್ನು ಪರಮಾತ್ಮ. ಅಂದ ಹಾಗೆ ಈ ಪರಮ ಪಾಪಿಗೆ ಬಂದೊದಗಿರುವ ಕಷ್ಟವನ್ನು ನೀನೇ ಪಾರು ಮಾಡಬೇಕು ಪರಮಾತ್ಮ, ನೀನೇ ಪಾರು ಮಾಡಬೇಕು.